ಓಕೆ, ಆ್ಯಂಗಲ್ ಹೆಂಗೆ ಬರ್ತಿದೆ ಅನ್ನೋ ಗೊತ್ತಿಲ್ಲ. ಬಸ್ಸು ಹತ್ತಿಸ್ಕೊಂಡು ಹೋಗ್ಬಿಡ್ತಿದೆ ಇವಾಗ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು ನಾನು ಹೊರಟಿದ್ದೀನಿ ಸೋಲೋ ರೈಡ್ ತುಮಕೂರಿಗೆ, ನನ್ನ ಕಸಿನ್ ಮನೆಗೆ. ಸೊ ಬನ್ನಿ. ಇವಾಗ ಟೈಮ್ ಹಾಕಿದೆ ಒಂದು 8:15. ಒಬ್ಬನೇ ಅಲ್ಲ ಹೊರಟಿರೋದು. ಸೊ ಆರಾಮಾಗಿ ಹೋಗೋಣ, ಫುಲ್ ನಿದ್ದೆ ಮುಗಿಸ್ಕೊಂಡು ಅಂತ ಲೇಟಾಗೇ ಇದ್ದೆ. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ, ಇವಾಗ ಆನ್ ದಿ ವೇ ತುಮಕೂರಿಗೆ ಹೋಗ್ತಾ ಮಧ್ಯದಲ್ಲಿ ಎಲ್ಲರೂ ತಿಂಡಿಗೆ ನಿಲ್ಲಿಸಿ ತಿಂಡಿ ಮುಗಿಸ್ಕೊಂಡು ನನ್ನ ಕಸಿನ್ ಮನೆಗೆ ಹೋಗೋದು ಅಂತ. ಸೊ ಇವತ್ತೊಂದು ಸ್ವಲ್ಪ ಚಿಲ್ಲಾಗೆ ಹೋಗೋಣ ಅಂತ. ಏನೊಂದು 80 ಕಿಲೋಮೀಟ್ರೇನೋ ಇಲ್ಲಿಂದ ತುಮಕೂರು, ನನ್ನ ಕಸಿನ್ ಮನೆ. ಸೊ ಏನಿಲ್ಲ ಅಂದರೆ ನಾವು 1.5 hour ಹೋದ್ರೂ ಸಾಕು ನಮಗೆ. ಸೊ ನೋ ಸ್ಪೀಡಿಂಗ್ ಟುಡೇ, ಚೀಲ್ ರೈಡಿಂಗ್. ಹೈವೇಗೆ ಹೋದ್ಮೇಲೆ ಒಂದು ಸ್ವಲ್ಪ ಕ್ರೂಸ್ ಕಂಟ್ರೋಲ್ ಎಲ್ಲ ಟೆಸ್ಟ್ ಮಾಡೋಣ. ಸೊ ನಾನು ಅದೇ ಇದು ಏನು ಮ್ಯೂಸಿಕ್ ಹಾಕೊಂಡು ಆರಾಮಾಗಿ ಹೋಗ್ತಾಯಿದ್ದೆ. ಚೆನ್ನಾಗಿದೆ, ಒಂಥರ ಏನೋ ಕನ್ಸ್ಟೆಂಟ್ಸ್ ಇಲ್ಲ ಇವತ್ತು. ಎಷ್ಟೊದಕ್ಕೆ ಬೇಕಾದ್ರೂ ಹೋಗೋ, ಎಷ್ಟೊದಕ್ಕೆ ಬೇಕಾದ್ರೂ ಬಾ. ಇದು ನಂದು ಆ್ಯಕ್ಚುಲಿ ಫಸ್ಟ್ ಸೋಲೋ ರೈಡ್ ಇದು. ಫಸ್ಟ್ ಎವರ್ ಸೋಲೋ ರೈಡ್, ಅದು ಹೊಸ ಬೈಕ್ ಮೇಲೆ ಬೇರೆ ಆಗ್ತಾಯಿದೆ. ನಮ್ಮ ಅಣ್ಣ ಫೋನ್ ಮಾಡಿದ್ದೆ ಇವಾಗ. ಅವ್ರ ಫ್ರೆಂಡ್ ಯಾರೋ ಜಪಾನಿಂದ ಬರ್ತೀರಂತೆ. ಸೊ ಡ್ರೋನ್ ಏನಾದ್ರು ತರಿಸ್ತೀಯ ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಇವಾಗ ಸದ್ಯಕ್ಕಂತ ಏನೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲಣ್ಣ. ಸೊ ಮುಂದಿನ ಸತಿ ಯಾವಾಗಾರ ನೋಡೋಣ, ನಾನೇ ಹೇಳ್ತೀನಿ ನಿಮಗೆ ಅಂತ ಹೇಳ್ತೀನಿ. ಈ ಕಡೆ ಸೈಡ್ ಒಂದು ಸ್ವಲ್ಪ ಮಿರರು ಈ ಕಡೆ ಆಗಿದೆ ಅನಿಸುತ್ತೆ, ಹಿಂಗೆ ಮುಂದ್ಗಡೆ ಹಾಕಬೇಕು. ಸೊ ನೀವು ಅನ್ಕೊತಿರ್ಬೋದು, ಕ್ವಿಕ್ ಶಿಫ್ಟ್ ಇರ್ಬೇಕಾರೆ ಇವನು ಯಾಕೆ ಕ್ಲಚ್ ಹಿಡ್ಕೊಂಡು ಗ್ರೇಡ್ ಚೇಂಜ್ ಮಾಡ್ತಾವನಲ್ಲ ಅಂತ. ಕಂಪ್ನಿಯವ್ರು ಹೇಳಿದ್ದು 4500 ಯಾ ಫಿರ್ 5000 RPM ಮೇಲಿದ್ದಾಗ ಕ್ವಿಕ್ ಶಿಫ್ಟರ್ ಇಸ್ ಸೂಟೇಬಲ್, ಬೆಸ್ಟ್ ಯೂಸ್ ಕೇಸ್ ಕ್ವಿಕ್ ಶಿಫ್ಟರ್ದು ಅಂತ ಹೇಳಿದ್ರು. ನಾನು ಇವಾಗ ಬ್ರೇಕ್ ಇನ್ ಪೀರಿಯಡಲ್ಲಿ ಇರ್ಬೇಕಾದ್ರೆ ಇನ್ನೇನು 4000 ಏನೇ ಇದ್ದರೂ ನಾನು 6th ಗೇರ್ ಮೇಲೆ ಹೋಗೋದು. ಸೊ ನೋ ಪಾಯಿಂಟ್ ಅಂತ ಹೇಳ್ಬಿಟ್ಟು ಅವರು ಆಫ್ ಮಾಡಿಬಿಟ್ಟಿದ್ದಾರೆ. ಹಾಂ, ಸ್ವಲ್ಪ ಹೈವೇ ಮೇಲೆ ಬಂದವಲ್ಲ ಇವಾಗ. ಹೈವೇನೇ ಜಾಮ್ ಆಗ್ಬಿಟ್ಟಿದ್ದಲ್ಲ, ಫ್ಲೈಓವರೇ ಜಾಮ್ ಆಗ್ಬಿಡೈತೆ. ಇದು ಮೋಸ್ಟ್ಲಿ ನನ್ನ ಫಸ್ಟ್ ರೈಡ್ ಅನಿಸುತ್ತೆ ಮಾನ್ಸೂನ್ದು. ಮಳೆ ಏನೂ ಆಗ್ತಾಯಿಲ್ಲ ಅಂದ್ರೂ. ಆಲ್ಮೋಸ್ಟ್ 300 ಕಿಲೋಮೀಟ್ರ್ ಆಗೋಯ್ತು ಗಾಡಿದು ಓಡಿಯೋ ಅಂತ. ಓಡೋಮೀಟ್ರಲ್ಲಿ 300 ಕಿಲೋಮೀಟ್ರ್ ಆಗೋಯ್ತು ಆಲ್ಮೋಸ್ಟ್. ಸೊ ಫುಟೇಜ್ ಚೆಕ್ ಮಾಡಿದೆ, ಓಕೆ ಇದೆ ಆ್ಯಂಗಲ್ಲು, ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ ಹೊರಡೋಣ ಇವಾಗ. ಅಲ್ಲಿ ನಿಲ್ಸಿರ್ಬೇಕಾರೆ ಒಬ್ಬರು ಬಂದ್ಬಿಟ್ಟು, ಎಷ್ಟು ಬ್ರೋ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ, ಮಾಡಿಫೈ ಮಾಡಿಸ್ತೀರಾ ಏನು ಕತೆ. ಇದೊಂದು ಎಲ್ಲ ಹುಡುಗರು ತಲೆಯಲ್ಲಿ ಇದೊಂದು ಇಮೇಜ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೂಪರ್ ಬೈಕ್ ಅಂದಮೇಲೆ ಲೌಡ್ ಎಕ್ಸಾಸ್ಟ್, ಆಮೇಲೆ ಸ್ಟಂಟ್ಸು ಅದು ಇದು ಎಲ್ಲ ಮಾಡೋರು, ಹೈವೇಯಲ್ಲಿ ಫುಲ್ ಸ್ಪೀಡಾಗಿ ಹೋಗೋರು, ಎಲ್ಲರೂ ಆ ಥರ ಇರಲ್ಲಪ್ಪ. ಒಂದು ಸ್ವಲ್ಪ ಜನ ನಮ್ಮ ಥರನೂ ಇರ್ತಾರೆ,
ಸ್ಟಾಕಲ್ಲಿ ಪವರ್ಗೋಸ್ಕರ ತೊಗೋತಾರೆ ಗಾಡಿನ. ಫುಲ್ ಗೇರ್ಸ್ ವೇರ್ಸ್ ಹಾಕ್ಕೊಂಡು ಸೇಫ್ಟಿ ನೋಡಿಕೊಂಡು ಓಡಿಸೋದು. ಎಲ್ಲಿ ಬೇಕಂದ್ರೆ ಅಲ್ಲಿ ಸ್ಪೀಡ್ ಮಾಡಲ್ಲ. ನಮಗೆ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗತ್ತೋ ಇಲ್ಲವೋ ಅಂತ ನೋಡಿಕೊಂಡು ನಾವು ಸ್ಪೀಡ್ ಮಾಡೋದು. ಇದು ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ಒಂಥರ ಕ್ರೂಸ್ ಕಂಟ್ರೋಲು. ಆದರೆ ಇಲ್ಲೆಲ್ಲೂ ಅದರದ್ದು ಫುಲ್ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಬರೀ ಟ್ರಾಫಿಕ್ ಐತೆ ಇಲ್ಲೆಲ್ಲ ಕಡೆ. ಕ್ರೇಜಿ ಪವರ್ ಮಾತ್ರ ಗಾಡಿದು, ದೂಸರ ಮಾತೇ ಇಲ್ಲ. ಅಂದರೆ ನಾನು 200cc ಅಪ್ಗ್ರೇಡ್ ಆಗಿರೋದ್ರಿಂದ ನನಗೆ ಅನಿಸುತ್ತೆ ಜಾಸ್ತಿ ಪವರ್ ಇದೆ ಅಂತ. ಆದರೆ ಅದೇ ನೋಡಿ, ಅವ್ನು ಮಧ್ಯ ರೋಡಲ್ಲಿ ಎಷ್ಟು ನಿಧಾನ ಹೋಗ್ತಾವನೆ. ಯಾರು ಏನು ಏನಪ್ಪ ಹೇಳೋದು ಇವ್ರಿಗೆಲ್ಲ. ಯಾವುದೋ ಗಾಡಿ ಹೋಯ್ತು 46 ಕಿಲೋಮೀಟ್ರು ತುಮಕೂರು ಸ್ಟ್ರೀಟೇ ತೋರಿಸ್ತೈತೆ. ನಾನು ಲೆಫ್ಟಿಗೆ ಹೋಗ್ಬೇಕಾ ಇಲ್ಲಿಂದ? ಕನ್ಫ್ಯೂಸ್ ಆಗೋದೆ ಒಂದು ಸೆಕೆಂಡಿಗೆ. ಒಂದು ಸ್ವಲ್ಪ ರೈಟಿಗೆ ವಾಲ್ತಾ ಇದೆ ಗಾಡಿ, ಏನಕ್ಕೆ ಅಂತ ಗೊತ್ತಿಲ್ಲ. ಚೆಕ್ ಮಾಡಿಸ್ಬೇಕು. ಸ್ವಲ್ಪ ಕ್ರೂಸ್ ಕಂಟ್ರೋಲು ಅರ್ಥ ಮಾಡ್ಕೋಬೇಕು ನಾನು. ಏನೋ ಅರ್ಥನೇ ಆಯ್ತಾಯಿಲ್ಲ. ಅದು 75 ಇಟ್ಟರೆ ಅದಕ್ಕಿಂತ ಕಮ್ಮಿ ಆಗಲ್ಲ ಅನಿಸುತ್ತೆ. ಈ ಹೊಸ ಗ್ಲೌಸು ಒಳ್ಳೆ ರೋದನೆ ಆಗ್ಬಿಟ್ಟಿದೆ. ಇನ್ನೂ ಬೇಜಾನ್ ಟೈಮ್ ಇದೆ ಇದಕ್ಕೆ ಬ್ರೇಕಿಂಗ್ ಆಗೋಕ್ಕೆ. ಸೊ ಅದು ಪ್ರಾಪರಾಗಿ ಫಿಟ್ ಬರ್ತಾಯಿಲ್ಲ, ಸ್ವಲ್ಪ ಟೈಟ್ ಅನಿಸ್ತಾ ಇದೆ. ಈ ಟ್ರಕ್ ಹೊಡೆದು ಒಳ್ಳೆ ರೋದನೆ ನೋಡಲ್ಲ ಮಾಡಲ್ಲ. ನನ್ನ ಮಕ್ಕಳು ಸುಮ್ಮನೆ ಎಳಿತಾ ಇರ್ತಾರೆ. 200 ತೋರಿಸ್ತಿದೆ ಇನ್ನೂ ರೇಂಜು. ರೀಫ್ಯೂಲಿಂಗ್ ಏನು ಬೇಡ ಅನಿಸುತ್ತೆ. ಅಲ್ಲಿ ತುಮಕೂರಿಗೆ ಹೋದ್ಮೇಲೆ ನೋಡೋಣ, ಏನಾದ್ರು ಬೇಕಾದರೆ ಮಾಡಿಸಿದ್ರಾಯ್ತು. 6th ಟಾಪ್ ಗೇರಲ್ಲೂ ಒಳ್ಳೆ ಟಾರ್ಕ್ ಇದೆ ಗಾಡಿದು. ಇದೊಂದು ಹಜಾರ್ಡ್ ಹೈವೇಸಲ್ಲಿ ಹಸುಗಳು ಬಂದ್ಬಿಡ್ತವೆ ಇಲ್ಲಿಂದ. ನಾನು ಅಕಸ್ಮಾತ್ ನಾನು ಇದೇ ವಿತೌಟ್ ರೀಫ್ಯೂಲಿಂಗ್ ನಾನು ಯಾರೋ ಬೆಂಗಳೂರು ರೀಚ್ ಆಗಿಬಿಟ್ರೆ ಸೀದಾ ಹೋಗಿ XP 100 ಹಾಕ್ಸ್ಬಿಡ್ತೀನಿ ಫುಲ್ ಟ್ಯಾಂಕ್. ಇದು ನಮ್ಮ ಅಣ್ಣಂದು ಇದ್ದು ನಮ್ಮ ಅಣ್ಣ ಡಾಬಾ ಓಪನ್ ಮಾಡಿದೆ ಇಲ್ಲ ನೆಲಮಂಗಲ ರೋಡಲ್ಲಿ. ಅದು ಆಮೇಲೆ ಒಂದು ಸ್ವಲ್ಪ ಕಿರಿಕ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಅವನು ಏನು ಬೇಡ ಅಂದ್ಬಿಟ್ಟು ಅವನಿಗೆ ಆಮೇಲೆ ದುಬೈಯಲ್ಲಿ ಜಾಬ್ ಆಫರ್ ಸಿಕ್ತು, ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ಟ ಅವನು. ಸ್ಯಾಡ್ಲಿಂಗ್ ಮಾಡೋಕ್ಕಾಗಲ್ಲಪ್ಪ ಈ ಗಾಡೀಲಿ. ಹ್ಯಾಂಡಲ್ ಬಾರು ಬೇಜಾನ್ ಕೆಳಗಡೆ ಇದೆಯಲ್ಲ, ಕಷ್ಟ. ಇದೊಂದು ಇವರು ಸರಿ ಮಾಡಿಬಿಟ್ರೆ ಹೈವೇ ಪೀಸ್ಫುಲ್. ಮಿರರ್ಸು ಹೆವಿ ಚಿಕ್ಕದು ಬರು ಇದ್ರದ್ದು, ಅದೊಂದು ಏನೂ ಕಾಣಿಸೋದೇ ಇಲ್ಲ. ತುಮಕೂರು ರೋಡಲ್ಲಿ ಪೆಟ್ರೋಲ್ ಬಂಕ್ಸ್ ಕಮ್ಮಿ ಇಲ್ಲ. ಗುಡ್ ಟು ನೋ.
ಇಂಜಿನ್ ಬ್ರೇಕಿಂಗ್ ಹೆವಿ ಸ್ಟ್ರಾಂಗ್ ಇದೆ ಇದರದ್ದು ಗುರು. ಬುದ್ಧಿವಂತ ಬಾಲು ಆ ಕಡೆಯಿಂದ ಈ ಕಡೆ ಹಿಂದ್ಗಡೆ ನೋಡ್ಕೊಂಡು ಆ ಕಡೆ ಹೋಯ್ತು. ವೆರಿ ರಿಯಲಿಸ್ಟಿಕ್ ಬಾಯ್ಸ್, ವೆರಿ ರಿಯಲಿಸ್ಟಿಕ್. ಹೆಲ್ಮೆಟ್ ಇಲ್ಲ, ಏನಿಲ್ಲ. ಒಳ್ಳೆ ಮಜಾ ಬರುತ್ತೆ ಇದರಲ್ಲಿ. ಟಕಿನ್ ಆಗ್ಬಿಟ್ರೆ ಮಗನ್ ಹಂಗೆ ಹೋಯ್ತಾ ಇರುತ್ತೆ. ಗಾಡಿ ಹೆಸರಾ ಕವಾಸಕಿ Z900 ಅಂತ. ಹಾಂ, ಇದು 13 ಲಕ್ಷ. ವೆರಿ ನಿಂಬಲ್. ಯಾವುದು ಚಿಕ್ಕ ಗಾಡಿ ಓಡಿಸೋ ಏನೋ ಫೀಲಿಂಗ್ ಬರುತ್ತೆ ನನಗೆ ಈ ಗಾಡಿ ಓಡಿಸ್ಬೇಕಾದ್ರೆ. ನೈಸ್. ಅದು ಓಪನ್ ಇಲ್ಲ ಅನಿಸುತ್ತೆ. ಹೊಟ್ಟೆ ಹಸಿತಾ ಉಂಟು ಮಾರಾಯರಿ. ಇಲ್ಲ ಯಾವ್ದಾರ ಹೈವೇ ಡಾಬಾ ಗೀಬಾಲ್ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ತಿಂಡಿ ಮಾಡ್ಕೊಂಬೋಣ. ಐ ಆಮ್ ನಾಟ್ ಯೂಸ್ ಟು ದಿಸ್ ಪೋಸ್ಟರ್. ಕೈ ಜುಮ್ ಜುಮ್ ಅಂತ ಇದೆ. ಫಸ್ಟು ಗ್ರಿಪ್ ಇದು ಹಾಕ್ಸ್ಬೇಕು, ಗ್ರಿಪ್ ಪ್ಯಾಡ್ಸ್ ಹಾಕ್ಸ್ಬೇಕು ಸೈಡ್ಸ್ಗೆ. ಗ್ರಿಪ್ ಪ್ಯಾಡ್ಸ್ ಹಾಕ್ಸ್ಬೇಕು. ಸೀಟ್ ಕುಷನಿಂಗ್ ಸ್ವಲ್ಪ ಚೇಂಜ್ ಮಾಡಿಸ್ಬೇಕು. ಕಲ್ಲಿದ್ದಂಗಿದೆ ಇದು ಸೀಟಿದು. ಕಲ್ಲು ಅಲ್ಲ ಬಾಸ್, ಇಲ್ಲಿ ಗಾಡಿ ಇದೆ ಬಾಸ್. ಲೇಕ್ ವ್ಯೂ ಗೋಕಾರ್ಟಿಂಗ್ ಇದ್ಯಾವುದು ಹೊಸದು ಗುರು, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಇಲ್ಲಿ. ಹೋಗಪ್ಪ, ನೀನೇ ಹೋಗಪ್ಪ, ಒಳ್ಳೇದಾಗಲಿ ನನಗೆ. ಸ್ವಲ್ಪ ತಿಂಡಿ ಮಾಡ್ಕೊಂಬಿಡ್ದ ಗುರು, ಹೊಟ್ಟೆ ಹಸಿತಾ ಉಂಟು. ಸರಿ ಬನ್ನಿ ಗೈಸ್, ತಿಂಡಿ ಮುಗಿಸ್ಕೊಂಡು ಮತ್ತೆ ತೊಗೊತೀನಿ ಬ್ಲಾಗ್ನ. ಓಕೆ, ವಿ ಗುಡ್ ನಾವು. ಓಕೆ ಗೈಸ್, ತಿಂಡಿ ಆಯಿತು, ಒಂದು ಶಾರ್ಟ್ ಬ್ರೇಕು. ಆಮೇಲೆ ಇವಾಗ ಹೊರಟಿದ್ದೀನಿ ಮತ್ತೆ ತುಮಕೂರು ಕಡೆ. ಏನು ಇನ್ನೊಂದು 1 hour ಮ್ಯಾಕ್ಸ್ ಟು ಮ್ಯಾಕ್ಸ್ ರೀಚ್ ಆಗಿಬಿಡ್ತೀನಿ. ಕಣ್ಣು ತೆಗಿಯೋ ಅಷ್ಟರಲ್ಲಿ 120 ಹೋಗಿ ಕುತ್ಕೊಂಡ್ಬಿಡುತ್ತೆ. ಇದು ಸ್ವಲ್ಪ ಸ್ಲೋ ಆಗ್ಯಾವ. ರೋಡ್ಸ್ ಆರ್ ನಾಟ್ ಗುಡ್. NSಗೆಲ್ಲ ಯಾಕೆ ಬರಬೇಕು ನಿನಗೆ ಎಕ್ಸಾಸ್ಟು? ಕರ್ಕೊಂಡ್ ಇರ್ತದೆ ಗಾಡಿ ಪಾಪ. ಚೆನ್ನಾಗಿತ್ತು ಒಂಥರ ಇಡ್ಲಿ ತಿಂಡಿ. ಕಾಮಧೇನು ವೆಜ್ ರೆಸ್ಟೋರೆಂಟ್ ಅಲ್ವಾ, ಸೊ ನಡೆಯುತ್ತೆ. ಆದರೆ ಇಲ್ಲಿ ಮುಂದೆ ಡಾಬಸ್ಪೇಟು ಟೀ ಬೇಗೂರ್ ಹತ್ರ ಹೋದರೆ ನಿಮಗೆ ಇನ್ನೂ ಚೆನ್ನಾಗಿರೋ ಆಪ್ಷನ್ಸ್ ಇದೆ. ಆದರೆ ನೀವು ಅಷ್ಟೋ ತನಕ ವೇಟ್ ಮಾಡೋಕ್ಕಾಗಲ್ಲ ಅಂದರೆ ದಿಸ್ ಈಸ್ ಆಲ್ಸೋ ಗುಡ್ ಆಪ್ಷನ್. ಕಾಮಧೇನು ವೆಜ್ ಚೆನ್ನಾಗಿತ್ತು. ಜಾಸ್ತಿ ಎಳೆಯಲ್ಲ, 140 ಮ್ಯಾಕ್ಸಿಮಮ್.
ಇನ್ನು ಅದು ಏನಂತಾರೆ, ಐ ಆಮ್ ನಾಟ್ ಯೂಸ್ ಟು ದ ಫುಲ್ಲು ಎಳೆಯುತ್ತಲ್ಲ ಹಂಗೇನೆ ಇದು, ನಾಟ್ ಯೂಸ್ ಟು ದಟ್ ಫುಲ್. ಸೊ ಒಂದು ಸ್ವಲ್ಪ ಗಾಡಿ ಅರ್ಥ ಆಗೋ ತನಕ ನನಗೆ ಏನದು ನನ್ನ ಮಸಲ್ ಮೆಮೊರಿ ಬಿಲ್ಡ್ ಆಗೋ ತನಕ ಐ ಹ್ಯಾವ್ ಟು ಬಿಟ್ ಸ್ಲೋ. ಆದರೆ ಇದು ಚೆಕ್ ಮಾಡಿಸ್ಲೇಬೇಕು, ರೈಟಿಗೆ ಇಳಿತಾ ಇದೆ ಏನಿಗೆ ಗೊತ್ತಿಲ್ಲ. ನುಗ್ಗಿಸ್ಬಿಟ್ಟು ಅವ್ನು ಹಿಂದ್ಗಡೆ ರಿವರ್ಸ್ ತೊಗೋಬೇಕಾರೆ ಅಂತ ಕಿರ್ಸ್ತಾವನೆ ಆಟೋವನು. ಸ್ವಲ್ಪ ಕಾದ್ಬಿಟ್ಟು ಇದ್ದೀರ ಏನಾಗ್ಬಿಡ್ರದಪ್ಪ ನಿನಗೆ. ಯಪ್ಪ ಹಿಂಗೆಲ್ಲ ಓಡಿಸ್ತಾವ್ರು ಇಲ್ಲಿ. ಚಿಕ್ಕ ಮಕ್ಳಿಗೆ ಗಾಡಿ ಕೊಟ್ಟರೆ ಹಿಂಗೆ ಆಗೋದು ಗುರು. ನೋಡಲ್ಲಿ ಶೋಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆ, ನಾನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ತೊಗೊತೀನಿ ವ್ಲಾಗ್ನ. ಹೋಗ್ಬೇಕಾದ್ರೆ ಮೋಸ್ಟ್ ಪ್ರಾಬಬ್ಲಿ ಫ್ಯೂಲ್ ಅಪ್ ಮಾಡಿಸ್ಬೇಕು, ಒಂದು ಲೈನ್ ಆಗೋಗ್ಬಿಡಿದೆ. ಸರಿ ಗೈಸ್, ಬನ್ನಿ. ಓಕೆ ಗೈಸ್, ಇವಾಗ ಟೈಮ್ ಆಗಿದೆ 3:30. ಆರಾಮಾಗಿ ಕಸಿನ್ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದೆ. ಇವಾಗ ವಾಪಸ್ ಹೊರಟಿದ್ದೀನಿ ಮನೆಗೆ. ಮಳೆ ಬರುವ ಚಾನ್ಸಸ್ ಇದೆ, ಸೊ ಅಷ್ಟರಲ್ಲಿ ಕ್ರಾಸ್ ಆಗಿಬಿಡೋಣ ಅಂತ ನಾನು ಮನೆಗೆ ಹೋಗ್ಬಿಟ್ರೆ ಅದೊಂದು ಟೆನ್ಷನ್ ಇರಲ್ಲ. ಓಕೆ, ಈ ವ್ಲಾಗಲ್ಲಿ ನಿಮಗೆ ಏನೇ ಇಷ್ಟ ಆಗಿದ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿ ತನಕ ಖುಷಿಯಾಗಿರಿ, ನಿಮ್ಮ ಅಕ್ಕಪಕ್ಕದಲ್ಲಿರೋರ್ನು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ. ಓಕೆ ದೆನ್, ಸಿಯಾ, ಟಾಡಾ, ಬಾಯ್ ಬಾಯ್.